ಪ್ರೈಸ್ ದ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ಯೆಶಾಯನ ಪ್ರವಾದನೆಯ ಗ್ರಂಥ 40ನೇ ಅಧ್ಯಾಯ 29ನೇ ವಚನದಲ್ಲಿ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತೇನೆ. ಆಮೆನ್. ಹೌದು ಪ್ರಿಯ ದೇವ ಜನರೇ, ಯೆಹೋವನನ್ನು ನಿರೀಕ್ಷಿಸುವುದಾದರೆ ನೀವು ಹೊಸ ಬಲವನ್ನು ಹೊಂದುವಿರಿ. ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವಿರಿ. ಆಮೆನ್. ಹೌದು ಪ್ರಿಯ ಸಹೋದರನೇ, ನಿನ್ನ ಜೀವನದಲ್ಲಿ ನೀನು ಸೋತು ಹೋಗಿರುವುದಾದರೆ, ನಿನಗೆ ಬಲವಿಲ್ಲವೆಂದು ನೀನು ಬಳಲಿ ಹೋಗಿದ್ದರೆ ಭಯಪಡಬೇಡ. ಏಕೆಂದರೆ ನಿನ್ನ ದೇವರಾದ ಯೆಹೋವನು ಸೋತವನಿಗೆ ಪ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹು ಬಲವನ್ನು ದಯಪಾಲಿಸುತ್ತಾನೆ ಎಂದು ವಾಗ್ದಾನ ಮಾಡಿದ್ದಾನೆ. ಅದಕ್ಕೋಸ್ಕರ ಪ್ರಿಯ ಸಹೋದರನೇ, ನಿನ್ನ ಛಲವನ್ನು ಬಿಡದಂತೆ ಹಿಡಿದುಕೋ. ಆತನೇ ನಿನ್ನ ಸಂಗಡ ಇದ್ದಾನೆ. ಆತನೇ ನಿನಗೆ ಪ್ರಾಣವನ್ನು ಅನುಗ್ರಹಿಸಿ ಬಹು ಬಲವನ್ನು ಕೊಡುವವನಾಗಿದ್ದಾನೆ. ನೀನು ಯಾವುದನ್ನು ಯೋಚಿಸದೆ ಧೈರ್ಯದಿಂದ ಮುಂದಕ್ಕೆ ಸಾಗು. ಆಗ ನಿನಗೆ ವಿರುದ್ಧವಾಗಿ ಬಂದಿರುವ ಆ ಶೋಧನೆಗಳು ನಿನ್ನೊಂದಿಗೆ ಸೋತು ಹೋಗುವವು. ಆಮೆನ್. ಹೌದು ಪ್ರಿಯ ದೇವ ಜನರೇ, ನಿಮ್ಮ ದೇವರಾದ ಯೆಹೋವನು ಇವತ್ತು ಹೀಗನ್ನುತ್ತಾನೆ, ನಾನು ಭೂಮಿಯ ಕಟ್ಟ ಕಡೆಯಲ್ಲಿ ಇಳಿದು ದಿಗಂತಗಳಿಂದ ಕರೆದ ಜನವೇ, ನೀನು ನನ್ನ ಸೇವಕನು. ನಾನು ನಿನ್ನನ್ನು ಆರಿಸಿಕೊಂಡೇನು, ತಳ್ಳಲಿಲ್ಲ ಎಂದು ನಾನು ಹೇಳಿ ಸಂಬೋಧಿಸಿದ ಪ್ರಜೆಯೇ, ನೀನಂತೂ ಹೆದರಬೇಡ. ನಾನು ನಿನ್ನೊಂದಿಗೆ ಇದ್ದೇನೆ. ದಿಗ್ಭ್ರಮೆಗೊಳ್ಳದಿರು. ನಾನೇ ನಿನ್ನ ದೇವರು. ನಾನು ನಿನ್ನನ್ನು ಬಲಪಡಿಸುತ್ತೇನೆ. ಹೌದು, ನಿನಗೆ ಸಹಾಯ ಮಾಡುತ್ತೇನೆ. ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂದು ಈ ದಿನ ನಿನ್ನ ದೇವರಾದ ಯೆಹೋವನು ಅನ್ನುತ್ತಾನೆ. ನೀನು ಭಯಪಡದೆ ಧೈರ್ಯದಿಂದಿರು. ಆಮೆನ್. ನಿನ್ನ ವಾಕ್ಯವೇ ನನಗೆ ಜೀವ ಕೊಡುವುದು, ನನ್ನ ವೇದನೆಗೆ ನೆಮ್ಮದಿ ನೀಡುವುದು. ನನ್ನ ಜೊತೆಯಲ್ಲಿ ಮಾತಾಡು